ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇದೇ ಬರುವ ಯುಗಾದಿಯಿಂದ ಮುಂದಿನ ಯುಗಾದಿಯ ತನಕ ದ್ವಾದಶ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವೀಗ ತಿಳ್ಕೊತಾ ಬಂದಿದ್ದೇವೆ. ಇವತ್ತು 4ನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಕಳೆದ ವರ್ಷ ಅಷ್ಟಮ ಶನಿಯಿಂದಾಗಿ ನೀವು ಸಾಕಷ್ಟು ನೊಂದು ಬೆಂದು ಕೂಡ ಹೋಗಿದ್ದೀರಾ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ವರ್ಷ ಶನಿಯು ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡು ನಿಮಗೆ ಒಳ್ಳೇದು ಮಾಡ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಎನ್ನುವಂಥದ್ದಿಲ್ಲ. ಪ್ರಾರಂಭದ 2 ತಿಂಗಳಲ್ಲಿ ನೀವೇನೇನು ಸಂಕಲ್ಪ ಎನ್ನುವಂಥದ್ದನ್ನು ಮಾಡಿದ್ದೀರೋ ಅದೆಲ್ಲವನ್ನೂ ಕೂಡ ಈಡೇರಿಸ್ತೀರಾ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಿದೆ. ಸತ್ಕರ್ಮಗಳಲ್ಲಿ ಅಭಿರುಚಿ ಎನ್ನುವಂಥದ್ದು ಇರ್ತದೆ. ಸಹೋದರರಿಂದ ಸುಖ ಪ್ರಾಪ್ತಿಯಾಗ್ತದೆ ಮತ್ತು ಯಾವುದೇ ರೀತಿಯಾದಂಥ ಶತ್ರುಬಾಧೆ ಎನ್ನುವಂಥದ್ದು ನಿಮಗೆ ಇರೋದಿಲ್ಲ ಈ ಒಂದು ಅವಧಿಯಲ್ಲಿ. ಅಂದರೆ ಶತ್ರುಗಳು ಏನೆಲ್ಲ ತೊಂದರೆ ಕೊಡ್ತಿದ್ರೋ ಆ ತೊಂದರೆಗಳಿಂದ ನೀವು ಸ್ವಲ್ಪ ದೂರನೇ ಉಳ್ಕೊತೀರಾ. ಶುಕ್ರನ ಸಂಚಾರ ಅನುಕೂಲಕರವಾಗಿ ಇರುವುದರಿಂದ ವಾಹನ ಅಥವಾ ಅಲಂಕಾರಿಕ ಸಾಮಗ್ರಿಗಳು, ಮನೆ, ಸೈಟು ಈ ಥರದ್ದನ್ನೆಲ್ಲ ಖರೀದಿ ಮಾಡುವಂಥ ಯೋಚನೆಯಲ್ಲಿದ್ದರೆ ಅದಕ್ಕೊಂದು ಯೋಗ ಕೂಡ ಇದೆ. ಶನಿಯು ಭಾಗ್ಯಸ್ಥಾನದಲ್ಲಿರೋದ್ರಿಂದ ನೀವು ಯಾವುದಾದ್ರೂ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಎನ್ನುವಂಥದ್ರಲ್ಲಿ ಕೆಲಸ ಅನ್ನುವಂಥದ್ದನ್ನು ಮಾಡ್ತಾ ಇದ್ದರೆ ನಿಮಗೆ ವಿದೇಶ ಪ್ರಯಾಣ ಯೋಗ ಕೂಡ ಇದೆ. ಮೇ 15ನೇ ತಾರೀಕಿಂದ ಗುರುವು ನಿಮ್ಮ ರಾಶಿಯಲ್ಲಿ ವ್ಯಯಭಾವಕ್ಕೆ ಬರುವುದರಿಂದ ಹಾಗೂ ರಾಹುವು ಅಷ್ಟಮ ಭಾವದಲ್ಲಿ ಸ್ಥಿತನಾಗುವುದರಿಂದ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಉದ್ಯೋಗದಲ್ಲಿ ಬದಲಾವಣೆಯನ್ನು ಮಾಡುವುದರ ಜೊತೆಗೆ ವಿದೇಶ ಪ್ರಯಾಣ ಯೋಗಕ್ಕೆ ಕೂಡ ತಡೆಯಾಗುವಂಥ ಸಾಧ್ಯತೆ ಎನ್ನುವಂಥದ್ದಿದೆ. ಸಾಧು ಸಂತರ ಭೇಟಿ, ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು, ಜಪ, ಹೋಮ, ಹವನ ಮುಂತಾದವುಗಳಿಗಾಗಿ ಹಣ ಎನ್ನುವಂಥದ್ದು ಖರ್ಚಾಗ್ತದೆ. ಪಿತ್ರಾರ್ಜಿತ ಆಸ್ತಿಗಾಗಿ ಕೋರ್ಟ್ ಕಚೇರಿಗಳಿಗಾಗಿ ಅಲೆದಾಡಬೇಕಾಗಬಹುದು. ಸಾಧ್ಯವಾದಷ್ಟು ಕೋರ್ಟ್ ಕಚೇರಿಗೆ ಹೋಗೋದನ್ನು ತಪ್ಪಿಸಿಕೊಳ್ಳಿ. ರಾಜಿ ಮಾಡಿಕೊಂಡು ರಾಜಿ ಸಂಧಾನ ಎನ್ನುವಂಥದ್ದನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ಅಲ್ಲಿಯೇ ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಸಿಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಕುಟುಂಬದ ಸದಸ್ಯರು ಮತ್ತು ಹಿರಿಯವರೊಂದಿಗೆ ಅಥವಾ ತಂದೆಯೊಂದಿಗೆ ವಿಶೇಷವಾಗಿ ಮನಸ್ತಾಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ವಾಕ್ಸ್ಥಾನದಲ್ಲಿ ಕೇತು ಇರೋದರಿಂದ ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಅಕ್ಟೋಬರಿಂದ ಡಿಸೆಂಬರ್ ತನಕ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಉನ್ನತ ಶಿಕ್ಷಣವನ್ನು ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ಒಂದು ಯೋಗ ಇದೆ. ಅಷ್ಟೇ ಅಲ್ಲ, ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಹೆಚ್ಚಿನ ಅಂಕಗಳನ್ನು ಕೂಡ ಪಡೆದುಕೊಂಡು ಪಾಸ್ ಆಗ್ತೀರಿ. ಆದರೆ ಮಕ್ಕಳು ಮಾತ್ರ ಹಾಗಲ್ಲ. ಮಕ್ಕಳು ಸ್ವಲ್ಪ ಹಠಮಾರಿಗಳಾಗಿ ತಂದೆ ತಾಯಿಗಳು ಹೇಳಿದಂಥ ಮಾತನ್ನು ಅಷ್ಟಾಗಿ ಕೇಳೋದಿಲ್ಲ. ಅವಿವಾಹಿತರಿದ್ದರೆ ವಿವಾಹದ ಯೋಗ ಎನ್ನುವಂಥದ್ದಿದೆ. ಕಲಾಕ್ಷೇತ್ರದಲ್ಲಿರುವಂಥವರಿಗೆ ಅಥವಾ ಸೈನಿಕರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥವರಿಗೆ, ವೈಜ್ಞಾನಿಕವಾಗಿ ಸಂಶೋಧನೆ ಮಾಡುವಂಥವರಿಗೆ, ವಿಜ್ಞಾನ ಕ್ಷೇತ್ರದಲ್ಲಿ ದುಡಿಯುವಂಥವರಿಗೆ, ರಾಸಾಯನಿಕ ವಸ್ತುಗಳ ವ್ಯಾಪಾರ ಮಾಡುವಂಥವರಿಗೆ ಅಥವಾ ಕೃಷಿಯಲ್ಲಿ ಉದ್ದಿಮೆ ಎನ್ನುವಂಥದ್ದನ್ನು ಮಾಡುವಂಥವರಿಗೆ ಎಲ್ರಿಗೂ ಕೂಡ ಒಳ್ಳೆಯ ಒಂದು ಕಾಲ ಎನ್ನುವಂಥದ್ದಿದೆ. ನ್ಯಾಯಾಲಯದಲ್ಲಿ ಯಾವುದಾದ್ರು ಪ್ರಕರಣ ಎನ್ನುವಂಥದ್ದಿದ್ರೆ ಅದು ಇತ್ಯರ್ಥ ಆಗುವಂತಹ ಯೋಗ ಕೂಡ ಇದೆ. ಆದರೆ ನಿಮ್ಮ ಆರೋಗ್ಯದಲ್ಲೇ ಸ್ವಲ್ಪ ಏರುಪೇರು ಆಗ್ಬೋದು. ಸಣ್ಣ ಪುಟ್ಟ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮಾನಸಿಕ ಕ್ಲೇಶ ಎನ್ನುವಂಥದ್ದಿದೆ. ಜನವರಿ 15ರಿಂದ ವರ್ಷಾಂತ್ಯದವರೆಗಿನ ಒಂದು ಅವಧಿಯಲ್ಲಿ ಸಾಂಸಾರಿಕ ಜೀವನ ಕೂಡ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಎನ್ನುವಂಥದ್ದಿದೆ. ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಈ ಕರ್ಕಾಟಕ ರಾಶಿಯವರಿಗೆ ಶುಭವೂ ಇದೆ, ಅಶುಭವೂ ಇದೆ. ಎರಡೂ ಕೂಡ ಸಮ್ಮಿಶ್ರಣವಾಗಿದೆ. ಭಗವಂತನ ಆರಾಧನೆ ಎನ್ನುವಂಥದ್ದನ್ನು ಸಾಧ್ಯವಾದ ರೀತಿಯಲ್ಲಿ ಮಾಡಿ ಆ ಅಶುಭ ಎನ್ನುವಂಥದ್ದನ್ನು ನಿವಾರಿಸಿಕೊಳ್ಳಿ. ನಿಮಗೆ ಮತ್ತಷ್ಟು ಶುಭವಾಗಲಿ, ಒಳ್ಳೆಯದಾಗಲಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.